ಮೈ ಚಾನೆಲ್ ಕುಕ್ ವಿತ್ ಸೃಜನಿ. ನಾನಿವತ್ತು ನಿಮಗೆ ಬಾಯಿಗೆ ರುಚಿಯಾಗಿರೋ ನಿಪ್ಪಟ್ಟು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾವು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿ ಈ ರೀತಿ ಮಾಡಿಟ್ಕೊಂಡ್ರೆ ಸಾಕು, ಗರಿ ಗರಿಯಾದ ನಿಪ್ಪಟ್ಟು ರೆಡಿ ಆಗುತ್ತೆ. ಮಕ್ಕಳಿಗೆ ಯಾವಾಗಲೂ ಹೊರಗಡೆ ತಿಂಡಿ ಅಥವಾ ಅಂಗಡಿ ತಿಂಡಿ ಕೊಡೋ ಬದಲು ಈ ರೀತಿ ಮನೆಯಲ್ಲೇ ಮಾಡಿ ಸ್ಟೋರ್ ಮಾಡಿಟ್ಕೊಂಡು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಕೊಡ್ಬೋದು. ಇದನ್ನು ಒಂದ್ಸರಿ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ತಾ ಇರ್ತೀರ, ಅಷ್ಟು ಸೂಪರ್ ಆಗಿರುತ್ತೆ ಟೇಸ್ಟು. ಹಬ್ಬದಲ್ಲೂ ಸಹ ಈ ರೀತಿ ನಿಪ್ಪಟ್ಟು ಮಾಡಿಟ್ಕೊಬೋದು. ಸಾಮಾನ್ಯವಾಗಿ ಗೌರಿ ಗಣೇಶ ಹಬ್ಬ ಮತ್ತು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಈ ರೀತಿ ತಿಂಡಿ ಮಾಡಿ ದೇವ್ರಿಗಿಡ್ತಾರೆ. ಈಗ ಈಸಿಯಾಗಿ ನಿಪ್ಪಟ್ಟು ಮಾಡೋದು ಹೇಗೆ ಅಂತ ನೋಡೋಣವಾ. ಮೊದಲಿಗೆ ಮಿಕ್ಸಿ ಜಾರ್ಗೆ 10 ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಪೌಡ್ರ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ 4 ಸ್ಪೂನ್ ಕಡಲೆ ಬೀಜ, 4 ಸ್ಪೂನ್ ಕಡಲೆಪಪ್ಪು ಹಾಕಿ ತರ್ತರಿಯಾಗಿ ಗ್ರೈಂಡ್ ಮಾಡ್ಕೊಬೇಕು. ನೋಡಿ, ಈ ರೀತಿ ತರ್ತರಿಯಾಗಿದ್ರೂ ಪರವಾಗಿಲ್ಲ, ನುಣ್ಣಗೆ ಮಾತ್ರ ಗ್ರೈಂಡ್ ಮಾಡ್ಕೊಬೇಡಿ. ಯಾಕಂದರೆ ಕಡಲೆ ಬೀಜ ಕಡಲೆಪಪ್ಪು ಪೀಸ್ ಬಾಯಿಗೆ ಸಿಗ್ತಾ ಇದ್ದರೆ ಚೆನ್ನಾಗಿರುತ್ತೆ. ಮಿಕ್ಸಿಂಗ್ ಬೌಲ್ಗೆ ಈ ಕಪ್ ಅಳತೆನಲ್ಲಿ 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಮತ್ತು ಈ ಸ್ಪೂನ್ನಲ್ಲಿ 2 ಸ್ಪೂನ್ ಮೈದಾ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿ, ರುಚಿಗೆ ತಕ್ಕಷ್ಟು ಉಪ್ಪು, 2 ಸ್ಪೂನ್ ಎಳ್ಳು, ನೀವು ಕಪ್ಪೆಳ್ಳಾದರೂ ಹಾಕ್ಕೊಬೋದು ಅಥವಾ ಬಿಳಿ ಎಳ್ಳಾದರೂ ಹಾಕ್ಕೊಬೋದು, ಚಿಟಿಕೆ ಸೋಡಾ, ಓಂ ಕಾಳು 1/4 ಸ್ಪೂನ್, ಜೀರಿಗೆ 1/4 ಸ್ಪೂನ್, ಗ್ರೈಂಡ್ ಮಾಡಿಟ್ಕೊಂಡಿರೋ ಪೌಡರ್ ಮತ್ತು ಕಟ್ ಮಾಡಿಟ್ಕೊಂಡಿರೋ ಕರಿಬೇವು ಸಹ ಹಾಕ್ಕೊಂಡು ಎಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಸ್ಪೂನ್ನಲ್ಲಿ 3 ಸ್ಪೂನ್ ಆಗೋಷ್ಟು ಕಾಯಿಸಿರೋ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಕಾಯಿಸಿರೋ ಡಾಲ್ಡಾ ಅಥವಾ ಕಾಯಿಸಿರೋ ಎಣ್ಣೆನಾದರೂ ಹಾಕ್ಕೊಬೋದು. ಎಣ್ಣೆ ಹಾಕಿದ ತಕ್ಷಣ ಕೈಯಿಂದ ಬೆರೆಸೋದಕ್ಕೆ ಹೋಗ್ಬೇಡಿ, ಎಣ್ಣೆ ಬಿಸಿ ಇರುತ್ತೆ, ಅದಕ್ಕೋಸ್ಕರ ಸ್ಪೂನಿಂದನೇ ಬೆರೆಸ್ಕೊಳ್ಳಿ. ಸ್ಪೂನ್ನಿಂದ ಬೆರೆಸ್ಕೊಂಡಾದ್ಮೇಲೆ ಕೈಯಲ್ಲಿ ಒಂದ್ಸರಿ ಚೆನ್ನಾಗಿ ಬೆರೆಸಿ, ಆಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಬೆರೆಸ್ಕೊಬೇಕು. ಬೆರೆಸ್ಕೊಂಡಾದ್ಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು 20 ನಿಮಿಷ ನೆನೆಯೋದಕ್ಕೆ ಬಿಡೋಣ. 20 ನಿಮಿಷ ಆದಮೇಲೆ ಒಂದು ಸರಿ ನಾದ್ಕೊಂಡು ಈ ರೀತಿ ಸಣ್ಣ ಸಣ್ಣ ಉಂಡೆ ಮಾಡಿಟ್ಕೊಳ್ಳೋಣ. ಇಲ್ಲಿ ನಿಪ್ಪಟ್ಟು ತಟ್ಕೊಳ್ಳೋದಕ್ಕೆ ಎಣ್ಣೆ ಕವರ್ ಆದರೂ ತೊಗೊಬೋದು, ಇಲ್ಲ ಅಂದರೆ ಈ ರೀತಿ ರೊಟ್ಟಿ ತಟ್ಟೋ ಶೀಟ್ ಆದರೂ ತೊಗೊಬೋದು. ನಾನಿಲ್ಲಿ ಎಣ್ಣೆ ಕವರ್ ತಗೊಂಡು ಅದಕ್ಕೆ ಎಣ್ಣೆ ಹಚ್ಚಿ ಒಂದೊಂದೇ ಉಂಡೆ ತಗೊಂಡು ನಿಪ್ಪಟ್ಟು ತಟ್ಕೊಳ್ತಾ ಇದ್ದೀನಿ. ನಿಪ್ಪಟ್ಟು ತಟ್ಕೊಬೇಕಾದ್ರೆ ಮಂದಕ್ಕೆ ತಟ್ಕೊಳ್ಳೋಕೆ ಹೋಗಬೇಡಿ, ತೆಳ್ಳಕ್ಕೇನೆ ತಟ್ಕೊಳ್ಳಿ, ಗರ್ಗರಿಯಾಗಿರುತ್ತೆ. ಈ ರೀತಿ ಒಂದು 4ರಿಂದ 5 ನಿಪ್ಪಟ್ಟು ತಟ್ಟಿಟ್ಕೊಂಡು ಎಣ್ಣೆನಲ್ಲಿ ಕರಿಯೋದಕ್ಕೆ ರೆಡಿ ಮಾಡಿಟ್ಕೊಳ್ಳಿ. ಸ್ಟವ್ ಹಚ್ಚಿ ಬಾಣಲಿ ಇಟ್ಟು ಸ್ಟವ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆ ಕಾಯಿಸ್ಕೊಳ್ಳೋಣ. ಎಣ್ಣೆ ಕಾದಿದೆಯೋ ಇಲ್ವೋ ಚೆಕ್ ಮಾಡಿ. ಎಣ್ಣೆ ಕಾದಿದೆ. ಈಗ ಸ್ಟವ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕಾದಿರೋ ಎಣ್ಣೆಯಲ್ಲಿ ಒಂದೊಂದೇ ನಿಪ್ಪಟ್ಟನ್ನು ನಿಧಾನಕ್ಕೆ ಬಿಡಬೇಕು. ಒಂದು ಕಡೆ ಬೆಂದ ಮೇಲೆ ಇನ್ನೊಂದು ಕಡೆ ತಿರುಗಿಸಿ ಗೋಲ್ಡನ್ ಬ್ರೌನ್ ಕಲರ್ಗಿಂತ ಸ್ವಲ್ಪ ಹೆಚ್ಚಿಗಾಗೋವರೆಗೂ ಬೇಯಿಸ್ಕೊಳ್ಳಿ. ಮಧ್ಯೆ ಮಧ್ಯೆ ಎರಡೂ ಕಡೆ ತಿರುಗಿಸ್ಕೊಡ್ತಾ ಇರ್ರಿ. ಎರಡೂ ಕಡೆ ಚೆನ್ನಾಗಿ ಬೆಂದಮೇಲೆ ಎಣ್ಣೆ ಎಲ್ಲ ಸೋರಿಸಿ
ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ. ಅದೇ ರೀತಿ ಉಳಿದಿರೋ ನಿಪ್ಪಟ್ಟನ್ನು ಎಣ್ಣೆನಲ್ಲಿ ಹಾಕಿ ಫ್ರೈ ಮಾಡ್ಕೊಬೇಕು. ನೀವು ನಿಪ್ಪಟ್ಟು ಮಾಡ್ಕೊಂಡ ತಕ್ಷಣ ಬಾಕ್ಸ್ಗೆ ಅಥವಾ ಪಾತ್ರೆಗೆ ಹಾಕಿ ಕ್ಲೋಸ್ ಮಾಡಕ್ಕೆ ಹೋಗ್ಬೇಡಿ, ಮೆತ್ತಗಾಗ್ಬಿಡುತ್ತೆ. ಅದು ತಣ್ಣಗಾಗೋವರೆಗೂ ಓಪನ್ ಮಾಡೇ ಇಡಿ. ಎರಡೂ ಕಡೆ ಚೆನ್ನಾಗಿ ಬೆಂದ್ಮೇಲೆ ಪ್ಲೇಟ್ಗೆ ತೆಗೆದಿಟ್ಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳಿ. ಈಗ ನಿಪ್ಪಟ್ಟು ತಿನ್ನೋದಕ್ಕೆ ರೆಡಿಯಾಗಿದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಹೇಗ್ ಬಂತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಶೇರ್ ಮಾಡಿ. ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾನು ಇನ್ನೊಂದು ರೆಸಿಪಿ ಜೊತೆ ನಿಮ್ ಮುಂದೆ ಸಿಗ್ತೀನಿ. Until then,